ಏನಪ್ಪ ಇದು? ಯಾರು ಒಬ್ರು ಕಸ್ಟಮರೇ ಇಲ್ವಲ್ಲ? ಏನು ಹೋಗ್ತತೋ ಇಲ್ವೋ ಸೊಪ್ಪು? ಏನಾರ ಆಗೋಗ್ಲಿ ಇವತ್ತು. 100 ರೂಪಾಯಿನಾರ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ನನ್ನ ಹೆಂಡತಿ ಏನ್ ತಗೊಂಡ್ ಬಡಿತಾಳೋ ಏನೋ ಗೊತ್ತಿಲ್ಲ. ಯಾರೋ ಬರಂಗ್ ಕಾಣಿಸ್ತೈತೆ, ಇರಪ್ಪ ನೋಡೋಣ. ಅಂಕಲ್ ಅಂಕಲ್, ಕೊತ್ತಂಬರಿ ಸೊಪ್ಪು ಕೊಡಿ ಅಂಕಲ್. ಕೊತ್ಮೀರಿ ಸೊಪ್ಪು ಏನಮ್ಮ? ಬಾಯ್ಲಿ ಎಷ್ಟು ಬೇಕಾಗಿತ್ತು? 1 ಕಟ್ ಬೇಕಾ, ಅರ್ಧ ಕಟ್ ಬೇಕಾ? ಅಂಕಲ್ ಅದೇನೋ ಗೊತ್ತಿಲ್ಲ, ನಮ್ಮಮ್ಮ ಇಷ್ಟು ರೂಪಾಯಿ ಕೊಟ್ಟೈತೆ, ಅಷ್ಟು ರೂಪಾಯಿಗೆ ಎಷ್ಟು ಬರ್ತದೆ ಅಷ್ಟು ಕೊಡಿ ಅಂಕಲ್. ಹಾ ಸರಿ ಸರಿ, ದುಡ್ಡು ಕೊಡಿಲ್ಲ. ತಾಳಿ ಅಂಕಲ್. ಓ ಇದೇನಮ್ಮ ಇದು? ಬರೀ 5 ರೂಪಾಯಿ ತಂದಿದ್ಯಾ? 5 ರೂಪಾಯಿಗೆ ಎಲ್ಲಮ್ಮ ಬರ್ತತೆ ಸೊಪ್ಪು? ಕೊತ್ಮೀರಿ ಸೊಪ್ಪು ಕಟ್ 100 ರೂಪಾಯಿ ಕಣವ. ಬರಲ್ಲ ಹೋಗು, ನಿಮ್ಮ ಅವ್ವಂಗೆ ಹೇಳೋಗು. ಅಯ್ಯೋ ಅಂಕಲ್, ಹೌದಾ? 5 ರೂಪಾಯಿ ಅಷ್ಟು ಕೊಟ್ಟಿರೋದಾ? ವಾಪಸ್ ಹೋಗಕ್ ಆಗಲ್ಲ ಅಂಕಲ್, ನಂಗೆ ಎಷ್ಟು ದೂರ ಗೊತ್ತಾ ಅಂಕಲ್, ಸುಸ್ತಾಗುತ್ತೆ, ಬಿಸಿಲು ಬೇರೆ. ನಮ್ಮಮ್ಮ ಅದೇನೋ ಬಿರಿಯಾನಿ ಮಾಡ್ಕೊಡ್ತೀನಿ ತಗೊಂಬ ಅಂತ ಕಳಿಸ್ದೆ, ನಾನು ಆಸೆಯಿಂದ ಬಂದೆ ಅಂಕಲ್. ಪ್ಲೀಸ್ ಅಂಕಲ್, ಎಷ್ಟು ಒಂದು 2 ಎಲೆನಾರ ಕೊಡಿ ಅಂಕಲ್, ಪ್ಲೀಸ್ ಅಂಕಲ್. ಹಂಗೆಲ್ಲ ಆಗಲ್ಲಮ್ಮ, ಹೋಗು ಹೋಗು. ಅಂಕಲ್ ನೆಕ್ಸ್ಟ್ ಟೈಮ್ ಇಂದ ಇದ್ರದ್ದು ಸೇರಿಸ್ಕೊಡ್ತೀನಿ ಅಂಕಲ್. ಪ್ಲೀಸ್ ಅಂಕಲ್ ಕೊಡಿ ಅಂಕಲ್, ಬಿರಿಯಾನಿ ತಿನ್ಬೇಕು ನಾನು. ಹ್ಞೂ ಸರಿ ತಗ. ಇನ್ನೇನು ಏನ್ ಮಾಡಕ್ ಆಗ್ತತೆ? ಮಗ ಅಂತ ಕೊಟ್ಟಿದ್ದೀನಿ, ಇನ್ನೊಂದ್ಸತಿ ಬರ್ಬೇಕಾದ್ರೆ ಕರೆಕ್ಟಾಗಿ ಇಸ್ಕೊಬರಮ್ಮ. ಸರಿ ಅಂಕಲ್, ಸರಿ, ನಮ್ಮ ಅಮ್ಮಂಗೆ ಹೇಳ್ತೀನಿ. ಥ್ಯಾಂಕ್ಸ್ ಅಂಕಲ್. ಏನೋ ಒಂಚೂರಾರ ಬೋಣಿ ಆಗ್ತತೆ ಅಂದ್ರೆ 5 ರೂಪಾಯಿ ಆಗೈತಪ್ಪ. ಏನೋ ದೇವ್ರು ಹೆಂಗವನೋ ನೋಡು. ನಾನೇನೋ ಆಸೆ ಇಡ್ಕೊಂಡು 100 ರೂಪಾಯಿ ಮೇಲಾರ ತಗೊಂಡೋಗ್ಬೇಕಂತಿದ್ದೆ. ಏನಾಗ್ತತೋ ಏನೋ, ಹಿಂಗೆ 5-5 ರೂಪಾಯಿ ಅವರು ಎಷ್ಟು ಜನ ಬರ್ತಾರೋ ಏನೋ. ಅಂಕಲ್ ಸೊಪ್ಪು ಕೊಡಿ ಅಂಕಲ್, ಸೊಪ್ಪು. ಬನ್ನಿ ಮೇಡಮ್ ಬನ್ನಿ. ಯಾವ ಸೊಪ್ಪು ಬೇಕಾಗಿತ್ತು ನಿಮ್ಗೆ? ಪಾಲಕ್ ಸೊಪ್ಪಾ, ದಂಟಿನ ಸೊಪ್ಪಾ, ಬಸ್ಸಾರಿನ ಸೊಪ್ಪಾ? ಯಾವ ಸೊಪ್ಪು ಬೇಕು ಮೇಡಮ್? ಸರ್ ಇದು ಏನಾದ್ರು ದಾಲ್ ಮಾಡ್ತಾರಲ್ಲ ಸರ್, ಅದು ಆ ಸೊಪ್ಪು ಬೇಕಾಗಿತ್ತು. ಅದೇ ಮೇಡಮ್, ಪಾಲಕ್ ದಾಲ್ ಅಂತಾರಲ್ಲ ಅದಾ? ಹ್ಞೂ ಸರ್, ಅದೇ ಅದೇ. ಸ್ವಲ್ಪ ಬೇಗ ಕೊಡಿ ಸರ್, ಊಟ ಮಾಡಕ್ ಹೋಗ್ಬೇಕಿನ್ನ. ಆಗಲೇ 1 ಗಂಟೆ ಆಗೋಯ್ತು, ಇನ್ನು ಅಡುಗೆ ಮಾಡ್ಕೊಂಡು ತಿನ್ಬೇಕು. ಸರಿ ಮೇಡಮ್, ಕೊಟ್ಟೆ. ಅಂಕಲ್ ಎಷ್ಟು ರೂಪಾಯಿ ಆಯ್ತು? 20 ರೂಪಾಯಿ ಕೊಟ್ಬಿಡಿ ಮೇಡಮ್. 1 ಕಟ್ 20 ರೂಪಾಯಿ. ತಗೊಳ್ಳಿ ಅಂಕಲ್. ಓ ಈ ಅಮ್ಮ ಬಂತಲ್ಲಪ್ಪೋ. ಅವಣ್ಣ ಹೇಳ್ತಾ ಇದ್ದಿದ್ದಮ್ಮ 10 ರೂಪಾಯಿ ತಂದು 3-4 ಐಟಮ್ ತಗೊಂಡ್ ಹೋಗ್ತತಂತೆ. ಅಪ್ಪ ಏನೇನ್ ಆಗ್ತತೋ ಇವತ್ತು, ಏನೇನ್ ಇಸ್ಕೊಂಡ್ ಹೋಗ್ತತ ಪ್ರಿಯಾಗೆ. ಓ ಏನಪ್ಪ ಬಿಸಿಲು ಕುತ್ಕೊಂಡ್ಬಿಟ್ಟಿದ್ಯಾ? ಹಾಕೊಂಡು ಸೊಪ್ಪು ಕಿಪ್ಪೆಲ್ಲ ಒಣಗೋಗಲ್ವಾ? ಇಲ್ಲ ಅಕ್ಕ, ಈಗ ಫ್ರೆಶ್ ಇವಾಗ ತಂದಿರೋದು. ಗೋಣಿ ಚೀಲ ನೀರೆಲ್ಲ ಹಾಕಿ ಕೆಳಗಡೆ ಇಟ್ಟಿದ್ದೀನಿ, ಹಂಗೇನು ಒಣಗಲ್ಲ. ಏನಪ್ಪ ಕಾಣಿ, ಸೊಪ್ಪು ಯಾಕೋ ಎಲ್ಲ ಬಾಡೋದಂಗಿದಾವೆ. ಇಲ್ಲ ಅಕ್ಕ, ಚೆನ್ನಾಗೇ ಇದಾವೆ, ಫ್ರೆಶ್ ಈಗ ತಂದಿರೋದಕ್ಕ. ಹೌದಾ? ಸರಿ, ಏನೇನ್ ಸೊಪ್ಪಿದಾವೆ? ಅಕ್ಕ ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಬಸ್ಸಾರಿನ ಸೊಪ್ಪು, ಆಮೇಲೆ ಕೊತ್ತಂಬರಿ, ಆಮೇಲೆ ಮೂಲಂಗಿದು ಸೊಪ್ಪು ತಂದಿದ್ದೀನಕ್ಕ, ಅದು ಸ್ಪೆಷಲ್ಲು. ಆಮೇಲೆ ಹೂಕೋಸು ಇದಾವೆ, ಆಮೇಲೆ ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿ, ಅದೇ ಮಾಮೂಲಿ ಅಕ್ಕ, ಇನ್ನೇನಿಲ್ಲ. ಸರಿ, ಕರ್ಬೇವಿನ ಸೊಪ್ಪು ಒಂದು 2 ರೂಪಾಯಿ ಕೊಡು. ಕೊತ್ತಂಬರಿ ಸೊಪ್ಪು ಒಂದು 3 ರೂಪಾಯಿ ಕೊಡಪ್ಪ, ಸಾಕು ಅಷ್ಟೇ. ಅಕ್ಕವು ಏನಕ್ಕ ನೀನು ಬೋಣಿನೇ ಆಗಿಲ್ಲ ಕರೆಕ್ಟಾಗಿ ಅಂತ ನಾನು ಬೇಜಾರಾಗಿ ಕೂತಿದ್ರೆ, ಕರಿಬೇವಿನ ಸೊಪ್ಪು 2 ರೂಪಾಯಿ, ಕೊತ್ತಂಬರಿ ಸೊಪ್ಪು 3 ರೂಪಾಯಿ. ಯಾವುದೋ ಒಂದು ಹುಡುಗಿ 5 ರೂಪಾಯಿಗಾರ ತಗೊಂಡೋಯ್ತು. ನೀನೇನಕ್ಕ ನೀನು 5 ರೂಪಾಯಿ ತಂದ್ಬಿಟ್ಟು 2 ಐಟಮ್ ತಗೊಂಡೋಯ್ತೀನಿ ಅಂತೀಯ. ಕೊಡಪ್ಪ, ಬರ್ತತೆ ನಮ್ಗೆ. ಇಲ್ಲಿ ಟೈಮ್ ಆಯ್ತು, ಬೇಗ ಕೊಡು. ಅಡುಗೆ ಮಾಡ್ಕೊಂಡು ತಿನ್ಬೇಕು, ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಆಗೋಯ್ತದ. ಬೇಗ ಕೊಡು. ಇಲ್ಲಕ್ಕ, ಅಷ್ಟೆಲ್ಲ ಬರಲ್ಲ. ಒಂದು 10 ರೂಪಾಯಿಗಾರ ಕೊತ್ತಂಬರಿ ತಗೊಳ್ಳಿ, ಒಂದು 10 ರೂಪಾಯಿ ಕೊತ್ತಂಬರಿ, 10 ರೂಪಾಯಿ ಕರಿಬೇವು ತಗೊಳ್ಳಿ ಬೇಗ. ಇಲ್ಲಾಂದ್ರೆ ಬಿಡಿ ಅಕ್ಕ, ಕೊಡಲ್ಲ ನಾನು. ಮುಂದಕ್ಕೆ ಹೋಗಿ. ಇಲ್ಲಿ ಬಿಡು, ಕೊಡಪ್ಪ. ವಯಸ್ಸಾಗಿರೋರ್ಗೆಲ್ಲ ಹಿಂಗ್ ಮಾಡ್ತಾರ? ಹೇಳಿ ನೀನೆ. ಇಲ್ಲ ಅಕ್ಕ, ಕೊಡಲ್ಲ ಅಂದ್ರೆ ಕೊಡಲ್ಲ ನಾನು. ಮುಂದಕ್ಕೆ ಹೋಗ್ರಿ. ಏನೋ ಯಾವಾಗೂ ನಿಮ್ಮ ಅಂಗಡಿಗೆ ಬರ್ತೀವಿ ಅಂತ ನೋಡಪ್ಪ, ನೀವು ಹಿಂಗೆ ಯಾವಾಗೂ ಬರೋರ್ಗೆ ಹಿಂಗೆಲ್ಲ ಮಾಡ್ತಾರ. ಕೊಡಪ್ಪ ಒಂಚೂರು ಹೋಗ್ಲಿ. ಇಲ್ಲ ಅಕ್ಕ, ಒಂದು 5 ರೂಪಾಯಿ ಕೊತ್ತಂಬರಿ, 5 ರೂಪಾಯಿ ಕರಿಬೇವಾರ ತಗೊಳ್ಳಿ. 2 ರೂಪಾಯಿ 3 ರೂಪಾಯಿಗೆಲ್ಲ ಕೊಡಲ್ಲ ನಾನು. ನೋಡಕ್ಕ ಏನ್ ಹೇಳ್ತೀಯ ನೋಡು. ಸರಿ, ಇನ್ನೇನು ನೀನ್ ಕೊಡಲ್ಲ ಅಂತ್ಯಾ? ಅವನೇ ಸೀನಣ್ಣನೇ ಹೆಂಗೋ ಕೊಡ್ತಾನೆ ತರಕಾರಿ ಎಲ್ಲ. ನೀನಿದ್ಯಪ್ಪ, ಹೋಗ್ಲಿ ಬಿಡು. 5 ರೂಪಾಯಿ ಕೊತ್ತಂಬರಿ, 5 ರೂಪಾಯಿ ಕರಿಬೇವಾರ ಕೊಡು ಹೋಗ್ಲಿ.
ಹಂಗೆ ಒಂದು ಬಾಳೆಹಣ್ಣು ಇಟ್ಟಿದ್ಯಾ ಚೆನ್ನಾಗೈತೆ. ಹಂಗೆ ಒಂದು ಪೀಸ್ ಕೊಡಪ್ಪ ಟೇಸ್ಟ್ ನೋಡ್ತೀನಿ. ಅಕ್ಕ ಅವು ಬಾಳೆಹಣ್ಣು ಒಂದು ಪೀಸ್ 5 ರೂಪಾಯಿ ಕಣಕ್ಕ, 15 ರೂಪಾಯಿ ಕೊಡು, ಕೊಡ್ತೀನಿ ಬೇಕಾರೆ. ಏನಪ್ಪ ನೀನು ಫ್ರೀಯಾಗಿ ಕೊಡು, ಅಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ಯಾ. ಕಲರ್ ಎಲ್ಲ ಬರೀ ಚೆನ್ನಾಗೈತೆ ಬಿಡಪ್ಪ, ಎತ್ ಕಾಣಿಸ್ತೈತೆ ಬಣ್ಣ. ಕೊಡಪ್ಪ, ನಂಗೆ ಆಸೆ ಆಗೋಯ್ತು ನೋಡಿದ್ಮೇಲೆ. ಕೊಡಪ್ಪ ಒಂಚೂರು, ಏನಾಗಲ್ಲ, ವಯಸ್ಸಾಗಿರೋರ್ಗೆ ಹೆಲ್ಪ್ ಮಾಡು. ಸರಿ ಬಿಡಕ್ಕ. ಹೋಗ್ಲಿ, ಒಂದು 10 ರೂಪಾಯಿ ಕೊಟ್ಟು. ತಾತ ಹಿಡ್ಕ, 8 ರೂಪಾಯಿ ಐತೆ ಅಷ್ಟೇ ನನ್ನ ಹತ್ರ, 10 ರೂಪಾಯಿನೂ ಇಲ್ಲ. ಬೇಜಾರು ಮಾಡ್ಕೊಂಬೇಡ, ಕೊಡ್ತೀನಿ ಬಿಡು. ಮುಂದಿನ ಸತಿ ಬಂದಾಗ 8 ರೂಪಾಯಿ ಐತೆ ಅಷ್ಟೇ. ಅಕ್ಕ ಏನಕ್ಕ ನೀನು, ಹೋಗ್ಲಿ ಕೊಡಕ್ಕ, ಆಧಾರ ಕೊಡು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮಂತ ಚಿಕ್ಕ ಚಿಕ್ಕ ಅಂಗಡಿ ಅಥವಾ ರೋಡ್ ಬದಿಯಲ್ಲಿ ಏನಾರ ವ್ಯಾಪಾರ ಮಾಡ್ಕೊಂಡಿದ್ರೆ ಈ ಜನಗಳು ಬರೀ ನಮ್ಮ ಹತ್ರ ಚೌಕಾಸಿ ಮಾಡಿ ಅದು ಮಾಡಿ ಇದು ಮಾಡಿ ರೈಟ್ ಕಮ್ಮಿ ಮಾಡಿಸ್ಕೊಂತಾರೆ. ಅದೇ ಈ ಮಾಲು ಅಂಗಡಿಗಳಲ್ಲಿ ಅವ್ರೇನು ಸುಮ್ಮನೆ ಇರ್ತಾರ, ಅವ್ರು ಭಾರಿ ಬುದ್ಧಿವಂತರು, ಮಾಲವ್ರಿಲ್ಲ, ಬಿಸ್ನೆಸ್ ಮಾಡೋರಲ್ವಾ. ಅದಕ್ಕೆ ಅವರು 100 ರೂಪಾಯಿ ಐಟಮ್ನ 150 ರೂಪಾಯಿ ಅಂತ ಹಾಕಿದ್ರು ಇಸ್ಕ ಬಂದ್ಬಿಡ್ತಾರೆ ನಮ್ಮ ಜನಗಳು ಸುಮ್ಮನೆ ಇದ್ರು. ಇಲ್ಲಿ ರೋಡ್ ಬದಿಯಲ್ಲಿ ಹೋಗೋ ಪಾಪ ಬಡವ್ರನ್ನೆಲ್ಲ ರೇಟ್ ಕಮ್ಮಿ ಮಾಡಿ ಚೌಕಾಸಿ ಮಾಡಿ ಏನೇನೋ ಜಗಳ ಎಲ್ಲ ಮಾಡ್ಕೊಂಡು ರೇಟ್ ಕಮ್ಮಿ ಮಾಡಿಸ್ಕೊಂತಾರೆ. ಈಗಿನ ಕಾಲದ ಜನಕ್ಕೆ ಏನು ಹೇಳೋಕ್ಕಾಗ್ತೈತೆ ಹೇಳಿ.